ಸಿದ್ದರಾಮಯ್ಯನವರು ಮಾತೆತ್ತರೆ ಸೋಮಣ್ಣ ಅಂತಾರೆ. ಅದೆಲ್ಲ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಅವ್ನಿಗೇನು ಫೈಲೇ ಬರೋಲ್ಲ ರೀ. ನಿಜ, ನಮ್ಗೆ ಯಾವುದು ಫೈಲ್ ಬರೋಲ್ಲ, ಎಲ್ಲ ನಿಮ್ಮ ಮನೆಗೆ ಬರ್ತಾವ. ನೀವೇನು ದೇವ್ರ? ಭಾರತ ಸರ್ಕಾರ ಇಲ್ಲಿ ಕುಳಿತಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ, ನಮ್ಮ ಅಧಿಕಾರಿಗಳು 500 ಕೋಟಿ ರೂಪಾಯಿವರೆಗೂ ಕೂಡ ಅವರೇ ಕೆಲಸ ಮಾಡಬೇಕು. ನಮ್ಗೆ ಯಾವುದೂ ಟೆಂಡರ್ ಬರೋದಿಲ್ಲ. ನಮ್ಗೆ ಬೇಕಾದವ್ರು ಕೊಡೋದಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಮಾಡೋ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಅಧಿಕಾರಿಗಳು ಕಾರ್ಯವೈಖರಿ ಅವರೇ ಟೆಂಡರ್ ಮಾಡಬೇಕು, ಅವರೇ ಕೊಡಬೇಕು, ಅವರೇ ಏಜೆನ್ಸಿ ಮಾಡಬೇಕು. ಅದಲ್ದಿರ ರಾಜ್ಯ ಸರ್ಕಾರದ ಇತಿಮಿತಿ, ಭಾರತ ಸರ್ಕಾರದ ಇತಿಮಿತಿ ಏನು? ಇವತ್ತು ಎಲ್ಲಿವರೆಗೂ ಕೂಡ ಒಬ್ಬ DRMಗೆ, ಒಬ್ಬ GMಗೆ, GM ಸಾಕು ಕಿತನೆ 100 ಕೋರ್ಸ್ का GM का ಪವರ್ ಏನ ಸರ್? ಅಡ್ಮಿನಿಸ್ಟ್ರೇಟಿವ್ ಪವರ್ 100 ಕೋಟಿವರೆಗೂ ಒಬ್ಬ ಜನರಲ್ ಮ್ಯಾನೇಜರ್ಗೆ ಪವರ್ ಇದೆ. 500 ಕೋಟಿವರೆಗೂ ನಮ್ಮಲ್ಲಿರ್ತಕ್ಕಂಥ CRB ಅಂತಂದರೆ ರೈಲ್ವೆ ಚೇರ್ಮನ್ ಇದ್ದಾರೆ, ಅವ್ರಿಗಿದೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಮಂತ್ರಿಗಳಿದ್ದಾರೆ, ಅಶ್ವಿನಿ ವೈಷ್ಣವ್ ಅವರು. ಅದನ್ನು ಬಿಟ್ಟರೆ ಕ್ಯಾಬಿನೆಟ್ ಇರ್ತದೆ. ನಮ್ಮಲ್ಲಿ ಬೆಂಗಳೂರು ಮತ್ತು ವೈಟ್ಫೀಲ್ಡ್ಗೆ ಡಬಲಿಂಗ್ ಲೈನ್ ನಾವು ಮದ್ಮೇಲೆ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ನೋಡ್ಬೇಕು ನೀವು ಯಾವ ರೀತಿ ನಡೀತಾ ಇದೆ ಅಂತ. ನನಗೆ ಇನ್ನೊಂದು ನೋವಾಗಿದ್ದು, ಬೆಂಗಳೂರಿಂದ ನಿಮ್ಮ ಕೋಲಾರಕ್ಕೆ ಎಂಥ ಸ್ವತಂತ್ರ ವೀರರು ಹೋರಾಟ ಮಾಡಿದಂಥವ್ರು ಇದ್ದರು. ತಮ್ಮಣ್ಣವರೇ, ಇಲ್ಲಿವರೆಗೂ ಡೈರೆಕ್ಟ್ ಒಂದು ಟ್ರೈನ್ ಇರಲಿಲ್ಲ ಮಹಾರಾಜರೇ. ಇಲ್ಲಿವರೆಗೂ ಮೈಸೂರು ಬೆಂಗಳೂರಿಂದ ಡೈರೆಕ್ಟಾಗಿ ಕೋಲಾರಕ್ಕೆ ಹೋಗ್ತಕ್ಕಂಥ ಟ್ರೈನ್ ಇಲ್ಲ. ಆ ಟ್ರೈನ್ ಯಾವುದು ಇವಾಗ ಹೋಗ್ತಾ ಇರೋದು? ತಮಿಳ್ನಾಡಿಗೆ ಹೋಗೋದಕ್ಕೆ ಹಿಂದೆ ಮಹಾರಾಜ ಮೈಸೂರು ಮತ್ತು ಬ್ರಿಟಿಷ್ನವ್ರು ಹಾಕಿರ್ತಕ್ಕಂಥ ಲೈನಲ್ಲಿತ್ತು. ನಾನು ಅಲ್ಲಿ ನಮ್ಮ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಜೊತೆ ಹೋದಾಗ ಅರಿವಾಗಿ ಇವತ್ತಾಗಲೇ DPR ಆಗ್ತಾ ಇದೆ. ಒಂದು ಹಂತಕ್ಕೂ ತಂದಿದ್ದು. ಇಲ್ಲೆಲ್ಲ ಇದ್ದಾರೆ ನಮ್ಮ ಸಾಹೇಬರು, ಇಲ್ಲೇ ಇದ್ದಾರೆ ಬೇರೆ ಬಾಸ್, ನಮ್ಮ ADRM. ನಮ್ಮ ಯಾಕೆ ಮಾಡಬೇಕು ಅಂದರೆ ಬೆಳೀತಾ ಇದ್ದಾರೆ ಬೆಂಗಳೂರು. ಇವತ್ತು ನಮ್ಮ ತುಮಕೂರಿಗೆ 4 ಪಥದ ಇದು ಮಾಡ್ತಾ ಇದ್ದೀವಿ, ನ್ಯಾಷನಲ್ ಹೈವೇ. ಅವತ್ತೇನಾರ ನ್ಯಾಷನಲ್ ಹೈವೇ ಆಗಲ್ಲ ಅಂದರೆ ಇವತ್ತು ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಅಭಿವೃದ್ಧಿಯನ್ನು ಮಾಡೋದು ಬಿಟ್ಟು ಬಾಕಿ ಎಲ್ಲ ಕೂಡ ಮಾಡ್ತಾ ಇದ್ದೀರಿ. ನನಗೆ ನೀವು ಕೊಟ್ಟಂಥ ಮೊನ್ನೆ ಚುನಾವಣೆ ಕೊಟ್ಟಷ್ಟು ಆಸಕ್ತಿ ಒಂದು 2% ನೀವು ಈ ಭಾಗದ ಜನರಿಗೆ, ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ ಕೊಟ್ಟಿದ್ರೆ ಅಲ್ಲೊಂದು ಕಡೆ ನೀವೇನು ಮಾಡಿದ್ದೀರಿ, ಕೆಲವು ತಪ್ಪುಗಳು ಅಧಿಕಾರ ಒಂಚೂರು ಪ್ರಾಯಶ್ಚಿತ್ತ ಆಗ್ತಾ ಇತ್ತು. ಮೈಸೂರು ಕೊಟ್ಟಿಲ್ಲ ಅನ್ನೋದು ಫ್ರಸ್ಟ್ರೇಟ್ ಆಗಿದ್ದಾರೆ ಅವರು. ಒಂದು ರೀತಿ ಫ್ರಸ್ಟ್ರೇಟ್ ಯಾವ ರೀತಿ ಆಗಿದ್ದಾರೆ ಅಂದರೆ ಏನು ಹೇಳಬೇಕೋ ಅದು ಹೇಳೋದಿಲ್ಲ. ಅಲ್ಲೆಲ್ಲ ಏರ್ಪೋರ್ಟ್ಗೆ ಹೋಗ್ತಾರೆ, ಸೋಮಣ್ಣಗೊಂದು ನನಗೆ ಯಾಕೆ ಫೈಲ್ ಬರಬೇಕು? ನನಗೆ ಫೈಲ್ ತರಿಸ್ಕೊಡೋದು ಗೊತ್ತು, ಕೆಲಸ ಮಾಡೋದು ಗೊತ್ತು, ಜನರನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಗೊತ್ತು. ಆದರೆ ಒಂದು ಸತ್ಯ, ಪಾರದರ್ಶಕತೆ ಅಂತ ಏನಿದೆ, ಆ ಪಾರದರ್ಶಕತೆಯನ್ನು ಒಂದು ಸಣ್ಣವೂ ಕೂಡ ಅಪಚಾರ ಆಗದಾಗೆ ಯಾವುದಾದ್ರೂ ಒಂದು ಸರ್ಕಾರ ಒಂದೊಂದು ಪೈಸಾನು ಕೂಡ ಅಕೌಂಟಬಿಲಿಟಿ ಅಂತ ಮಾಡ್ತಾ ಇದ್ರೆ ಅದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಭಾರತೀಯ BJP ಮತ್ತು NDA ಸರ್ಕಾರ. ಆದ್ದರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನೀವೇನು ಮಾಡಬೇಡಿ ಸ್ವಾಮಿ. ಅಟ್ಲೀಸ್ಟ್ ನಿಮ್ಮ ಜಿಲ್ಲೆ ಆ ಚಾಮರಾಜನಗರ, ಬೆಂಗಳೂರು ಮತ್ತು ಮೈಸೂರು ಮತ್ತು ಯಾವುದದು ಕುಶಾಲನಗರಕ್ಕೆ ಇವೆರಡು ಯೋಜನೆಯನ್ನು ನಾಳೆ ಕೊಡಿ. ಅಲ್ಲಲ್ಲ ಕೊಡಪ್ಪ, ಕೊಡ್ತೀನಿ ಬೇಡ ನಮಗೆ. ಇವಾಗ ತಕ್ಷಣಕ್ಕೆ ಈ ಪ್ರಾಜೆಕ್ಟ್ ನಾವು ಏನಪ್ಪ ಕೊಡೋದು ತಂದೆ ನೀನು ಸಿದ್ದರಾಮಯ್ಯ ಬೇಡ ಅನ್ನೋರ ಅದು ಹೋಗ್ಬಿಡಿ, ಅದು ಕೊಡೆಯವರಿಗೆ. Gents, GOCO does not concur to the people of taking the proposal, taking up to the Bangalore, Satyamangala via Kanakapura, no in project ಹೆಜ್ಜಾಲ ಚಾಮರಾಜನಗರ ನ್ಯೂ ಲೈನ್. ಇದನ್ನ ದಯವಿಟ್ಟು ಸ್ಥಗಿತ ಮಾಡಿ ನಾವು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ಬರ್ದಿದ್ದಾರೆ. ನಿಮಗೆ ಕೊಡ್ತೀನಿ, ಅದಕ್ಕೆ ಇದೇ ಕೊಡಪ್ಪ ಅಂತ ಜೆರಾಕ್ಸ್ ಮಾಡಿ ನಾನು ಇದೇ ಕೊಡಿ ವಾಟ್ಸಪ್ನಾಗ ಕಳ್ಸಪ್ಪ. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ನಮ್ಗೆ ಇನ್ನೇನು ಮಾಡಬೇಡಿ. ನೀವು ಅಕ್ವಿಜೇಷನ್ನು ನೀವೇನು ಹಿಂದೆ ಅಗ್ರಿಮೆಂಟ್ ಆಗಿದೆ ಅದರಂತೆ ನಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆದೆಲ್ಲ ನಾವೇ ಕೊಡ್ತಾ ಇದ್ದೀವಣ್ಣ. ಹಿಂದಿನ ಸರ್ಕಾರದಲ್ಲಿ SM ಕೃಷ್ಣವರಿದ್ದಾಗಲೇ ಲ್ಯಾಂಡು ಪ್ಲಸ್ 50% ಹಣನೂ ಕೊಡ್ತೀವಿ ಅಂತೇಳಿ ಒಪ್ಪಂದ ಮಾಡ್ಕೊಂಡವ್ರೆ ಯಾವುದೇ ರೈಲ್ವೆ ಪ್ರಾಜೆಕ್ಟಿಗೆ. ಇಲ್ಲಿ ನಮಗೆ ಸದ್ಯ ಕೋಆಪರೇಷನ್ ಕೊಡ್ರಪ್ಪ ಕೊಡಿ ಅಂದ್ರೂ ಕೊಡಕ್ಕೆ ತಯಾರಾಗಿಲ್ಲ. ಇದು ಪರಿಸ್ಥಿತಿ. ಇಲ್ಲ ನಾಗಣ್ಣ, ಏನಾಗಿದೆ ಅಕ್ವಿಜೇಷನ್ ಮಾಡೋದಿಲ್ಲ ಅಂತ. ಅದು ಕಾನೂನು ಪ್ರಕಾರ ಕೆಲವು ಪ್ರಾಜೆಕ್ಟ್ಗಳಿಗೆ 100% ಲ್ಯಾಂಡನ್ನು ಅವರೇ ಕೊಡಬೇಕು.
ಪ್ರಾಜೆಕ್ಟ್ನಲ್ಲೂ ಕೂಡ ಒಂದಷ್ಟು ಕೊಡೋದಿದೆ. 50% ಇದು ಕೊಡಬೇಕು, ಅದು ಕೊಡಬೇಕು, ಅದು ಕೇಳ್ತಾ ಇಲ್ಲ ನಾವು. ಅಕ್ವಿಜೇಷನ್ ಮಾಡಿ ಅಟ್ಲೀಸ್ಟ್ ಪ್ರೋಸೆಸ್ ಶುರು ಮಾಡಿ. ನೀವು 50% ಆಮೇಲೆ ನಿಧಾನಕ್ಕೆ ಮಾಡೋಣ, ಪ್ರಾಜೆಕ್ಟ್ ತಗೊಳ್ತೀವಿ ನಾವು ಅಂತಂದರೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಇಲ್ಲ. ಈಗೋ ಪ್ರಾಬ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಎಲ್ಲ ಒಂದು ಕಡೆ ನಮ್ಮನ್ನ ಅವ್ರಿಗೆ ಬೇರೆ ಗೊತ್ತಿಲ್ಲ. ಜನರು ಸುಳ್ಳು ಹೇಳೋದೇ ಅವರೊಂದು ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ. ದುಡ್ಡಿದ್ರೆ ಯಾಕಪ್ಪ ಈ ಪರಿಸ್ಥಿತಿಗೆ ಬರ್ತಾಯಿತ್ತು? ನಮ್ಗೆ ಯಾಕೆ ಮಾಡಬೇಕಾಗಿತ್ತು ಅವರು? ನಾನು ಭಾರತ ಸರ್ಕಾರದಲ್ಲಿ ನಾನು ಹೇಳಿದೆ, ನಮ್ಮಲ್ಲಿ ಕುಮಾರಸ್ವಾಮಿ ಇವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ, ಬಟ್ ಸ್ಟೀಲ್ ಮಂತ್ರಿಗಳಾಗಿದ್ದಾರೆ. 1,000 ಕೋಟಿ ರೂಪಾಯಿ ಕೆಲಸ ಮಾಡ್ಬೇಕಾದ್ರೆ 1,000 ಕೋಟಿ ರೂಪಾಯಿಂದ ಸಂಪನ್ಮೂಲ ಇದ್ದರೆ ಮಾತ್ರನೇ. ಅವ್ರ ಹತ್ರ 100 ರೂಪಾಯಿ ಇದ್ದರೆ 10 ಲಕ್ಷ ಅಲ್ಲ, 100 ಕೋಟಿ 200 ಕೋಟಿ 300 ಕೋಟಿಗೆ ಹಾಕಿ ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಸತ್ಯಾನಾಶ ಆಗೋ ಕೆಲಸ ಆಗಿದೆ. ಆದ್ದರಿಂದ ಭಾರತ ಸರ್ಕಾರ ರೈಲ್ವೆ ಇಲಾಖೆ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ಹೊಸ ಯೋಜನೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಯಲಹಂಕದ ಹತ್ರ 6,000 ಕೋಟಿ ರೂಪಾಯಿನಲ್ಲಿ ಮಂಜು ಅವ್ರು ನಮ್ಮ PS ಏನು ಮಾಡ್ತಾ ಇರೋದು, ನಾವು 6 ಕೋಟಿ ರೂಪಾಯಿ ಲಾಜಿಸ್ಟಿಕ್ ಪಾರ್ಕ್ ಏನದು ಇತ್ತೊಳಗೆ ಯಲಹಂಕ ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡ್ತಾ ಇದ್ದೀವಿ. ನೀವು ನಂಬೋದಿಲ್ಲ, ಅದು ಯಾವ ರೀತಿ ಬರ್ತದೆ ಅಂದರೆ ಅಮೇರಿಕ ಮತ್ತು ಚೈನಾ ಮತ್ತು ಬೇರೆ ಬೇರೆ ಜಪಾನಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ನಾವೇ ಸ್ವತಃ ರೂಢಿಸಿ ನಮ್ಮ ಅಧಿಕಾರಿಗಳು ಮಾಡಿ ಒಂದ್ರ ಮೇಲೆ ಒಂದು ಈ ಥರ 3-4 ಅಂತಸ್ತಿನಲ್ಲಿ ಟ್ರೈನ್ಗಳು ಹೋಗೋದು, ಅದು ರಿಪೇರಿ, ಮತ್ತೊಂದು ಕ್ಲೀನಿಂಗು. ನೀವು ಇನ್ನೊಂದು 1.5-2 ವರ್ಷದಲ್ಲಿ ಭಾರತ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಈ ಒಂದು ಇದನ್ನು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೋ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಮಾಡ್ತಕ್ಕಂಥ ಯೋಜನೆ ಮಾಡಿದ್ದೀವಿ. ಇವತ್ತಿನ ನಿಮ್ಮ ಮುಖ್ಯವಾದ ಯೋಜನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಂದು ಚಿಂತನೆ ಏನಿತ್ತು, ಆ ಚಿಂತನೆಗೆ ರೈಲ್ವೆ ಇಲಾಖೆ ಅವ್ರ ಜೊತೆ ಕೈ ಜೋಡಿಸಿದ್ರಿಂದ ನಮಗೂ ಕೂಡ ಸಾಕಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕಾಯಿತು. ಈ ಥರದ ವಿನೂತನ ಕಾರ್ಯಕ್ರಮಗಳು ಅಲ್ಲಲ್ಲೇ ನಡೆದಾಗ ಅಧಿಕಾರಿಗಳಿಗೆ ಅವ್ರ ಜೊತೆಲಿ ಬಂದುಬಿಟ್ರೆ ಎಷ್ಟು 10 ವರ್ಷ 15 ವರ್ಷ 8 ವರ್ಷ 4 ವರ್ಷ 3 ವರ್ಷದ ಸಣ್ಣ ಕಡತಗಳು ಎಲ್ಲ ಒಂದು ಸಣ್ಣ ಇನ್ಫಾರ್ಮೇಷನ್ಗೋಸ್ಕರ ನಿಂತೋಗ್ತಾ ಇದ್ದವು. ಇಂಥವೆಲ್ಲವೂ ಕೂಡ ಇವತ್ತು ಕ್ಲಿಯರ್ ಆಗ್ತಕ್ಕಂಥದಕ್ಕೆ ಅನುವಾಗಿದೆ. ಇದು ಒಂದು ಒಳ್ಳೆಯ ಉತ್ತಮವಾದ ಬೆಳವಣಿಗೆ. ರಾಜ್ಯದ ಜನರಿಗೆ ರೈಲ್ವೆ ಇಲಾಖೆ ವಿನೂತನ ಯೋಜನೆಗಳ ಜೊತೆಯಲ್ಲಿ ರೈಲ್ವೆ ಕೂಡ ಒಂದು ಸ್ನೇಹದ ಸಂಕೇತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳಾಗ್ತದೆ. ಏನಾದರೂ ಇದ್ದರೆ ನನಗನ್ನಿಸ್ತದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟರ್ಮಿನಲ್ಲು ವಿಶ್ವದಲ್ಲೇ 4ನೇದು 5ನೇದು ಆಯ್ತದೆ. नहीं साहब 12 क्या रहे ना प्लेटफार्म 12 आ रहे तो 14 आ रहे 12 आ रहे ना 16 16 ಇದು ಪ್ಲಾಟ್ಫಾರ್ಮ್ಗಳು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಂತಂದರೆ ಇನ್ನು 40-50 ವರ್ಷಗಳು ಕಳೆದರೂ ಕೂಡ ಜನರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಡೀ ವಿಶ್ವದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಕೊಟ್ಟಂಥ ಆದ್ಯತೆಯನ್ನು ಕರ್ನಾಟಕಕ್ಕೂ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.